ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ವಿಜಯ್ ಸಿಎಂ ಆಗ್ತಾರಾ ಅಥವಾ ಇಲ್ವಾ, ಏನಾದ್ರೂ ಮತ್ತೊಮ್ಮೆ ಬದಲಾವಣೆ ಆಗುತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಗೆ ದಳಪತಿ ವಿಜಯ್ ಭಾರೀ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗ ಅದರಲ್ಲೂ ಕೂಡ ಜನನಾಯಕನ್ಗೆ ಸರ್ಕಾರಕ್ಕೆ ಒಪ್ಪಿಗೆ ನೀಡಿದ ಗವರ್ನರ್ ನಿನ್ನೆಯಷ್ಟೇ ಇಲ್ಲಿ ಪತ್ರದ ಮೂಲಕ ಮನವಿ ಸಲ್ಲಿಸಬೇಕು ಅಂತ ಹೇಳಿ ವಾಪಸ್ ಕಳಿಸಿದ್ರು. ಈಗ ಪಣಯೂರಲ್ಲಿ ಟಿವಿಕೆ ಶಾಸಕರ ಸಭೆಯನ್ನ ಕರೆದಿದ್ದಾರೆ ವಿಜಯ್. ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ದಳಪತಿ ವಿಜಯ್. ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಜಯ್ ಈಗ ಮೀಟಿಂಗ್ ಕರೆದಿದ್ದಾರೆ. ಈಗ ನಿನ್ನೆ ಅಷ್ಟೇ ಗವರ್ನರ್ನ ಭೇಟಿಯಾಗಿದ್ರು. ಮೌಖಿಕವಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಹಾಗೂ ಸರ್ಕಾರ ಮಂಡಿಸಲಿಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು. ಆದ್ರೆ ಗವರ್ನರ್ ವಾಪಸ್ ಕಳಿಸಿದ್ರು. ಇದು ಬರವಣಿಗೆ ಮೂಲಕವೇ ಆಗಬೇಕು ಅಂತ ಹೇಳಿ ವಾಪಸ್ ಕಳಿಸಿದ್ರು. ಹಾಗಾಗಿ ಪದಗ್ರಹಣ ಮುಂದೂಡಿಕೆ ಆಯಿತು. ಈಗ ಇದೇ ವಿಚಾರವಾಗಿ ವಿಜಯ್ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರಂತೆ. ಈಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗುತ್ತೆ. ಹಾಗಾಗಿ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಇದೆ. ಪಣಯೂರಲ್ಲಿ ಟಿವಿಕೆ ಶಾಸಕರನ್ನ ಕರೆದಿದ್ದಾರೆ ವಿಜಯ್. ಈ ಹಿಂದೆಯೂ ಕೂಡ ಅಂದ್ರೆ ಯಾವಾಗ ಸರ್ಕಾರ ರಚನೆ ಆಗುತ್ತೆ ಆಲ್ಮೋಸ್ಟ್ ವಿಜಯ್ ತಮಿಳುನಾಡು ಭಾಗದಲ್ಲಿ ಗೆದ್ದು ಬಿಗಿದ್ದಾರೆ ಅಂತ ಹೇಳಿ ಯಾವಾಗ ಕನ್ಫರ್ಮ್ ಆಯ್ತೋ ಆ ಸಂದರ್ಭದಲ್ಲೂ ಕೂಡ ಟಿವಿಕೆ ಪಕ್ಷದ ಶಾಸಕರ ಜೊತೆ ಸುಮಾರು 2 ಅಥವಾ 3 ಬಾರಿ ಮೀಟಿಂಗ್ ಮಾಡಿದ್ದಾರೆ. ಅವರು ಮೀಟಿಂಗ್ ಮಾಡಿ ಪ್ರತಿ ಶಾಸಕರ ಜೊತೆ ಪ್ರತ್ಯೇಕವಾಗಿ 5 ನಿಮಿಷ ಮಾತನಾಡಿದ್ರು. ಈಗ ಮತ್ತೊಮ್ಮೆ ಅದೇ ಮೀಟಿಂಗ್. ರಾಜ್ಯಪಾಲರ ನಡೆ ವಿರುದ್ಧ ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಾ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ದಳಪತಿ ವಿಜಯ್ ಅನ್ನೋ ಪ್ರಶ್ನೆ. ಸರ್ಕಾರ ರಚಿಸಲು ಅವಕಾಶ ಕೊಡದ ಗವರ್ನರ್ಗೆ ಟಕ್ಕರ್ ಕೊಡ್ತಾರಾ ಈಗ ವಿಜಯ್. ಸುಪ್ರೀಂ ಕೋರ್ಟ್ ಮೂಲಕ ಗವರ್ನರ್ ಪಾಠ ಕಲಿಸಲು ಪ್ಲಾನ್ ಮಾಡಲಾಗ್ತಾ ಇದೆಯಂತೆ. ಮತ್ತೆ ಗವರ್ನರ್ ಭೇಟಿ ನಂತರ ಕಾನೂನು ಹೋರಾಟದ ಬಗ್ಗೆ ನಿರ್ಧಾರ ಆಗುತ್ತಾ? ರಣರೋಚಕ ದಿಕ್ಕಿನತ್ತ ತಮಿಳುನಾಡಿನ ಅತಂತ್ರ ರಾಜಕಾರಣ ಇದೆ ಈಗ. ಹೀಗೆ ಗವರ್ನರ್ ವಿರುದ್ಧವೇ ಏನಾದ್ರೂ ಹೋಗ್ತಾರಾ ದಳಪತಿ ವಿಜಯ್ ಅನ್ನೋ ಪ್ರಶ್ನೆ. ನಿನ್ನೆ ಗವರ್ನರ್ ಏನಾದ್ರೂ ಅನುಮತಿ ಕೊಟ್ಟಿದ್ದಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಸರ್ಕಾರ ರಚನೆ ಮಾಡಲಿಕ್ಕೆ ಅದನ್ನ ಮಂಡಿಸಲಿಕ್ಕೆ ನಿನ್ನೆ ವಿಜಯ್ ಹೋಗಿ 3 ಗವರ್ನರ್ ಅವರಿಗೆ ಭೇಟಿಯಾಗಿದ್ರು. ತಮ್ಮ ಪರವಾಗಿ ಯಾವ ಶಾಸಕರು, ಯಾವ ಪಕ್ಷದ ಶಾಸಕರು ಎಷ್ಟು ಇದ್ದಾರೆ ಅಂತ ಹೇಳಿ ಅಂಕಿಅಂಶಗಳನ್ನ ಕೊಟ್ಟಿದ್ರು. ಆದ್ರೆ ಮೌಖಿಕವಾಗಿ ಹೇಳಿದ್ರು ಅಷ್ಟೇ. ಹಾಗಾಗಿ ಇದೆಲ್ಲವೂ ಕೂಡ ಮೌಖಿಕವಾಗಿ ಹೇಳಿದ್ರೆ ಆಗೋದಿಲ್ಲ, ನೀವು ಪತ್ರದ ಮೂಲಕವೇ ಕೊಡಬೇಕು. ಒಂದು ಹೊಸ ಸರ್ಕಾರ ಅಲ್ಲಿ ರಚನೆ ಆಗ್ತಾ ಇದೆ, ಒಂದು ಸರ್ಕಾರ ಅಲ್ಲಿ ಬೀಳ್ತಾ ಇದೆ ಅಂತಂದ್ರೆ ಎಲ್ಲವೂ ಕೂಡ ಪತ್ರದ ಮೂಲಕ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿ ಗವರ್ನರ್ ವಾಪಸ್ ಕಳಿಸಿದ್ರು. ಇದಾದ ನಂತರ ಇವತ್ತಿದ್ದಂತಹ ಪದಗ್ರಹಣ ಕಾರ್ಯಕ್ರಮ ಇತ್ತಲ್ಲ ಅದೆಲ್ಲವೂ ಕೂಡ ಮುಂದೂಡಿಕೆ ಆಗೋಯ್ತು. ಇದು ಯಾವಾಗತ್ತೆ ಅಂತ ಹೇಳಿ ಕನ್ಫರ್ಮ್ ಇಲ್ಲ. ಹಾಗಾಗಿ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ತಮಿಳುನಾಡಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಆರಂಭ ಆಗಿದೆ. ಟಿವಿಕೆ ಬೆಂಬಲ ವಿಚಾರದಲ್ಲಿ ಈಗ ಐಎಎಡಿಎಂಕೆ ಇಬ್ಬಾಗವನ್ನ ವ್ಯಕ್ತಪಡಿಸುತ್ತಾ 47 ಶಾಸಕರಲ್ಲಿ 30 ಮಂದಿ ವಿಜಯ್ಗೆ ಸಪೋರ್ಟ್ ಮಾಡ್ತಾರಾ? ಸಿವಿ ಷಣ್ಮುಗಂ ನೇತೃತ್ವದಲ್ಲಿ ಶಾಸಕರು ರೆಸಾರ್ಟ್ಗೆ ಹೋಗ್ತಿದ್ದಾರಂತೆ. ಪುದುಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಷಣ್ಮುಗಂ. ಈಗಾಗಲೇ ಷಣ್ಮುಗಂ ಬಣದ 15ಕ್ಕೂ ಹೆಚ್ಚು ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಪುದುಚೇರಿಯ ದಿ ಶೋರ್ ತ್ರಿಶಂಪ್ ರೆಸಾರ್ಟ್ಗೆ ಸ್ಥಳಾಂತರ ಆಗಿದ್ದಾರೆ. ಹಾಗಾಗಿ ವಿಜಯ್ಗೆ ಬೆಂಬಲಿಸುವ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಈಗ ಯಾವ ಪಕ್ಷದ ಶಾಸಕರು, ಎಷ್ಟು ಶಾಸಕರು ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಯಾವಾಗ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗೋಯ್ತಲ್ಲ, ಅಂದ್ರೆ ಟೋಟಲ್ 15ಕ್ಕೂ ಹೆಚ್ಚು ಶಾಸಕರು ಈಗ ರೆಸಾರ್ಟ್ ನಲ್ಲಿದ್ದಾರಂತೆ. ಹಾಗಾಗಿ ಆ ರೆಸಾರ್ಟ್ ಅಲ್ಲಿ ಈ ಕುರಿತು ಚರ್ಚೆ ಆಗ್ತಾ ಇದೆ. ಆಲ್ಮೋಸ್ಟ್ 15ಕ್ಕೂ ಹೆಚ್ಚು ಶಾಸಕರು ಏನಾದ್ರೂ ವಿಜಯ್ಗೆ ಬೆಂಬಲವನ್ನ ಸೂಚಿಸ್ತಾರೆ ಅಂತಂದ್ರೆ ಇಲ್ಲಿ ವಿಜಯ್ ಸಿಎಂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇಲ್ಲಿ ಬೇರೆ ಎಡವಟ್ಟಾಗಬಾರ್ದು. ಇಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಇನ್ನೂ ಕನ್ಫರ್ಮ್ ಇಲ್ಲವಲ್ಲ. ಅಥವಾ 15 ಶಾಸಕರು ಅಲ್ಲಿ ಹೋಗಿ ರೆಸಾರ್ಟ್ ಅಲ್ಲಿ ಕೂತಿದ್ದಾರೆ ಅಂತಂದ್ರೆ ಏನ್ ಚರ್ಚೆ ಆಗ್ತಾ ಇರ್ಬೋದು? ದ್ರಾವಿಡ ನಾಡಲ್ಲಿ ಜನನಾಯಕನ್ ಸುನಾಮಿ ಈಗಾಗಲೇ ಎಬ್ಬಿಸಿದ್ದಾರೆ. ಈಗ ಎಐಎಡಿಎಂಕೆಯಲ್ಲೂ ಕೂಡ ವಿಜಯ್ಗೆ ಬಹುಪರಾಗ್ ಸಿಗ್ತಾ ಇದೆ. ರೆಸಾರ್ಟ್ ನಲ್ಲಿ ಕೂಡಿ ಹಾಕಿದ್ರು ವಿಜಯ್ ಪರ ಒಲವು. ದಳಪತಿ ವಿಜಯ್ ಸುತ್ತಲೇ ಈಗ ಎಐಎಡಿಎಂಕೆ ಶಾಸಕರ ಚಿತ್ತ ಇದೆ. 25ಕ್ಕೂ ಹೆಚ್ಚು ಅಣ್ಣಾ ಡಿಎಂಕೆ ಶಾಸಕರಲ್ಲಿ ಟಿವಿಕೆ ಪರ ಒಲವು ಸಿಗ್ತಾ ಇದೆ. ಹೀಗಾಗಿ 25 ಶಾಸಕರಿಗೆ ಪುದುಚೇರಿಯಲ್ಲಿ ರೂಮ್ ಬುಕ್ ಮಾಡಲಾಗಿತ್ತು. ದ್ರಾವಿಡ ನಾಡಲ್ಲಿ ಈಗ ಜನನಾಯಕನ್ ಸುನಾಮಿ ಹೇಗಿದೆ ನೋಡಿ. ಎಐಎಡಿಎಂಕೆಯಲ್ಲೂ ಕೂಡ ವಿಜಯ್ಗೆ ಬಹುಪರಾಗ್ ಸಿಗ್ತಾ ಇದೆಯಂತೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ವಿಜಯ್ ಇನ್ನ ಸಿಎಂ ಆಗೋದು ಕನ್ಫರ್ಮ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಇನ್ನೇನು ಅಧಿಕೃತವಾಗಿ ಘೋಷಣೆ ಆಗ್ಬೇಕಷ್ಟೇ. ಅಧಿಕೃತವಾಗಿ ಅಂತಂದ್ರೆ ಇಲ್ಲಿ ಯಾವ ಪಕ್ಷದ ಶಾಸಕರು ಎಷ್ಟು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಈಗಾಗಲೇ ರೆಸಾರ್ಟ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅವರೇನು ಸೂಚಿಸ್ತಾರೆ ಅಥವಾ
ಎಐಡಿಎಂಕೆ ಇಂದಲೂ ಕೂಡ ಇಲ್ಲೇನಾದ್ರೂ ಸಪೋರ್ಟ್ ಸಿಗುತ್ತಾ ಅಂತೇಳಿ ಏನಾದ್ರೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದ್ರೆ ಸಿಎಂ ಆಗೋದ್ರಲ್ಲಿ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಇದು ರಾಜಕೀಯ ಡ್ರಾಮಾ. ತಮಿಳುನಾಡಲ್ಲಿ ಈಗಾಗಲೇ ವಿಜಯ್ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪುದುಚೇರಿಯ ದಿ ಶೋರ್ ತ್ರಿಶಾಮ್ ರೆಸಾರ್ಟ್ಗೆ ಈಗೆಲ್ಲ ಶಾಸಕರನ್ನ ಸ್ಥಳಾಂತರ ಮಾಡಲಾಗಿದೆಯಲ್ಲ, 15 ಶಾಸಕರು, ಆ ಶಾಸಕರು ಕೂತ್ಕೊಂಡು ಇದೇ ವಿಚಾರವಾಗಿ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ 15 ಶಾಸಕರು ಇಲ್ಲಿ ವಿಜಯ್ ಟಿವಿಕೆ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಏನಾದ್ರೂ ಸೂಚನೆ ಕೊಟ್ರೆ ಅಥವಾ ಇದೇ ವಿಚಾರವಾಗಿ ಇಲ್ಲಿ ಚರ್ಚೆ ಆಗಿ ನಿರ್ಧಾರ ಆಯಿತು ಅಂತಂದ್ರೆ ಇಲ್ಲಿ ಸಿಎಂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಅದಕ್ಕೂ ಮುನ್ನ ನಿನ್ನೆ ಗವರ್ನರ್ನ ಭೇಟಿ ಹಾಕಿದ್ರು, ಎಲ್ಲೋ ಒಂದು ರೀತಿಯಾಗಿ ಸ್ವಲ್ಪ ಅವಸರವಾಗಿ ಮೀಟ್ ಮಾಡಿದ್ರು ಅಥವಾ ಬೇಗ ಹೋಗಿ ಭೇಟಿಯಾದ್ರು ಅಥವಾ ಎಲ್ಲವೂ ಕೂಡ ತಂತ್ರ ಸಂಪೂರ್ಣ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ವಾಪಸ್ ಕಳಿಸಿದ್ರು ಗವರ್ನರ್. ಸರಿಯಾಗಿ